ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಒಂದು ಮೇಜರ್ ಅಪ್ಡೇಟ್ ಬಂದಿದೆ. ಅದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನನ್ನ ಫ್ರೀ ಟೈಮಲ್ಲಿ ನಿಮ್ಮ ಎಲ್ಲ ವೀಡಿಯೋಸ್ನು ನನ್ನ ಎಲ್ಲ ವೀಡಿಯೋಸ್ನು ನಿಮ್ಮ ಫ್ರೀ ಟೈಮಲ್ಲಿ ನೋಡ್ಬೋದು. ಹಾಗೆ ಪ್ರತಿಯೊಬ್ಬರು ಕೂಡ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದೆ, ಇನ್ಫಾರ್ಮೇಟಿವ್ ಅನಿಸಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ, ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ. ಹಾಗಾಗಿ ಪ್ಲೀಸ್ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಹಾಗೆ ಡೈಲಿ ನ್ಯೂಸ್ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಕೂಡ ಗೊತ್ತಿದೆ, ಕಳೆದ 4-5 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಸಾಕಷ್ಟು ಜನರಿಗೆ ಪೆಂಡಿಂಗ್, ಸಾಕಷ್ಟು ಜನರಿಗೆ ಹಣನೇ ಬಿಡುಗಡೆ ಮಾಡಿಲ್ಲ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ತಿಂಗಳದು ಹಣನೇ ಬಿಡುಗಡೆ ಮಾಡಿರಲಿಲ್ಲ. ಬಟ್ ನಿನ್ನೆ ಯಾವುದೆಲ್ಲ ಪೆಂಡಿಂಗ್ ಹಣ ಇದೆ ಅದೆಲ್ಲವೂ ಜಮೆ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ನಮ್ಮ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರೇ ತಿಳಿಸಿದ್ದಾರೆ. ನಿನ್ನೆ ಕೇವಲ ಒಂದು 5-10% ಜನಗಳಿಗೆ ಮಾತ್ರ ಹಣ ಜಮೆ ಮಾಡಿರೋದು. ಅಂದರೆ ಇವಾಗ 4 ತಿಂಗಳು ಪೆಂಡಿಂಗ್ ಇದೆ ಅಂದ್ಬಿಟ್ಟು 4 ತಿಂಗಳದು ಕೂಡ ಒಟ್ಟಿಗೆ ಹಾಕಲ್ಲ ನಿಮಗೆ. ಮೊದಲನೇದು ಫಸ್ಟ್ ಮಂತಿಂದ ಹಾಕ್ತಾರೆ, ಆಮೇಲೆ ಒಂದು ವಾರ ಬಿಟ್ಟು 2ನೇ ಕಂತಿನಲ್ಲೇ ಇವಾಗ ಫಸ್ಟ್ ಸೆಪ್ಟೆಂಬರ್ದು ಹಾಕಿದ್ರೆ ಒಂದು ವಾರ ಬಿಟ್ಟು ಮತ್ತೆ ಅಕ್ಟೋಬರ್ದು ಆ ಥರ ಹಾಕ್ತಾರೆ. ಒಂದೇ ಸತಿ 4 ಕಂತಿನ ಹಣ 4 ತಿಂಗಳದ್ದು ಬಾಕಿ ಇದೆ ಅಂದ್ಬಿಟ್ಟು ಒಟ್ಟಿಗೆ 4 ತಿಂಗಳದ್ದು ಹಾಕೋದಿಲ್ಲ. ಒಟ್ಟು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ನಿನ್ನೆಯಿಂದ ಅಂದ್ಬಿಟ್ಟು KH ಮುನಿಯಪ್ಪ ಅವರೇ ತಿಳಿಸಿದ್ದಾರೆ. ಅಕಸ್ಮಾತ್ ನಿಮಗೆ ವಿಡಿಯೋ ನೋಡ್ತಿರೋರಲ್ಲಿ ನಿನ್ನೆ ಅಥವಾ ಇವತ್ತು ನಿಮಗೆ ಅಕ್ಕಿ ಹಣ ಅಟ್ಲೀಸ್ಟ್ 1 ತಿಂಗಳದಾದರೂ ಹಣ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ 4-5 ತಿಂಗಳಿಂದ ಪೆಂಡಿಂಗ್ ಇತ್ತು, ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿರಲಿಲ್ಲ. ಮತ್ತು ಸರ್ವರ್ ಕೂಡ ಒಂದು ಹಳೆ ಸರ್ವರಿಂದ ಹೊಸ ಸರ್ವರ್ಗೆ ಇನ್ಫಾರ್ಮೇಷನ್ ಎಲ್ಲ ಟ್ರಾನ್ಸ್ಫರ್ ಮಾಡ್ತಿದ್ರು. ಯಾಕಂದರೆ ಇದು ಒಂದು ಇಬ್ಬರದಲ್ಲ, ಲಕ್ಷಾಂತರ ಜನದ್ದು ರೇಷನ್ ಕಾರ್ಡ್ ಮಾಹಿತಿ ಒಂದು ಸರ್ವರಿಂದ ಇನ್ನೊಂದು ಸರ್ವರ್ಗೆ ಟ್ರಾನ್ಸ್ಫರ್ ಮಾಡಬೇಕಿತ್ತು. ಹಾಗಾಗಿ ತುಂಬಾ ಟೈಮ್ ತೊಗೊಂಡ್ರು. 4-5 ತಿಂಗಳಿಂದ ಅಕ್ಕಿ ಹಣನೇ ಕೊಟ್ಟಿರಲಿಲ್ಲ. ಬಟ್ ನಿನ್ನೆಯಿಂದ ನಾವು ಜಮೆ ಮಾಡಿದ್ದೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ. ಸೊ ಕಮೆಂಟ್ ಮಾಡಿ ನಿಮಗೆ ಅಕಸ್ಮಾತ್ ಬಂದಿದ್ರೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಮೆನ್ಷನ್ ಮಾಡಿ, ಇವಾಗ ಬೇರೆಯವ್ರಿಗೂ ಕೂಡ ಅಪ್ಡೇಟ್ ಸಿಗುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ನೀವೇ ನೋಡಿರ್ತೀರ. ಇವತ್ತು ಸಂಕ್ರಾಂತಿ ಹಬ್ಬ, ಇವತ್ತಿನ ದಿವಸದಿಂದ 16ನೇ ಕಂತಿನ ಹಣ ಬಿಡುಗಡೆ ಜಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನಿಮಗೆ 16ನೇ ಕಂತಿನ ಹಣ ಏನಾದರೂ ಬಂದಿದ್ರೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಮೆನ್ಷನ್ ಮಾಡಿ. ಅಕಸ್ಮಾತ್ ನಿಮಗೆ 15ನೇ ಕಂತಿನ ಹಣ ಪೆಂಡಿಂಗ್ ಇದ್ದರೆ ನಿಮಗೆ ಮೊದಲು 15ನೇ ಕಂತಿನ ಹಣ ಬರುತ್ತೆ, ಆಮೇಲೆ ಒಂದು ವಾರ 10 ಡೇಸ್ ಬಿಟ್ಟು 16ನೇ ಕಂತಿನ ಹಣ ಬರುತ್ತೆ. ಅಂದರೆ ಈ ತಿಂಗಳು ಪೂರ್ತಿ ಟೈಮ್ ತೊಗೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆದು. ಆ ಪೆಂಡಿಂಗ್ ಹಣ ಏನಿತ್ತು, ಕೆಲವೊಬ್ರದ್ದು 14-15 ತಿಂಗಳನೇ ಕಂತಿನ ಬಂದಿರಲಿಲ್ಲ, ಅಂಥವ್ರಿಗೆ ಮೊದಲು 13-14 ಅಥವಾ 14-15 ಕೊಟ್ಬಿಟ್ಟು ಆಮೇಲೆ 16ನೇ ಕಂತಿನ ಹಣ ಜಮೆ ಮಾಡ್ತಾರೆ. ಅಂದರೆ ಒಟ್ಟಿಗೆ ಬರೋದಿಲ್ಲ. ಇವತ್ತು 14ನೇ ಕಂತಿನ ಹಣ ಬಂದಿದೆ ಅಂದರೆ ಇನ್ನೊಂದು ವಾರ ಬಿಟ್ಟು 15ನೇ ಕಂತಿನ ಹಾಕ್ತಾರೆ, ಆಮೇಲೆ ಒಂದು ವಾರ ಬಿಟ್ಟು 16ನೇ ಕಂತಿನ ಹಣ ಹಾಕ್ತಾರೆ, ಆ ಥರ. ಬಟ್ 15 ಕಂತಿನ ಹಣ ಬಂದಿದೆ ಅಂದರೆ ನಿಮಗೆ 16ನೇ ಕಂತಿನ ಹಣ ಬಂದೇ ಬರುತ್ತೆ. ಮತ್ತು ಇವತ್ತೇ ಬಂದಿಲ್ಲ ಅಂದ್ಬಿಟ್ಟು ನೀವು ಬೇಜಾರಾಗಬೇಡಿ. ತಿಂಗಳು ಪೂರ್ತಿ ಕೂಡ ಟೈಮ್ ತೊಗೊಂಡಿದ್ದಾರೆ. ನಿಮಗೂ ಕೂಡ ಗೊತ್ತು, ಹಾಕಿದ ತಕ್ಷಣ ಎಲ್ರಿಗೂ ಬರೋದಿಲ್ಲ. ಕೆಲವೊಬ್ಬರಿಗೆ ಮೊದಲನೇ ದಿನವೇ ಬರುತ್ತೆ, ಕೆಲವೊಬ್ರಿಗೆ ಒಂದು ವಾರ ಬಿಟ್ಟು ಬರುತ್ತೆ, ಕೆಲವೊಬ್ರಿಗೆ 15 ದಿವಸ ಬಿಟ್ಟು ಬರುತ್ತೆ. ಇದು 16ನೇ ಕಂತಿನ ತೊಗೊಳ್ತಾ ಇದ್ದೀರಾ, ನಿಮಗೂ ಕೂಡ ಗೊತ್ತಿರುತ್ತೆ ಈ ಪ್ರೋಸೆಸ್ಗೆ ಎಷ್ಟೆಲ್ಲ ಟೈಮ್ ತೊಗೊಳ್ತಾರೆ ಸರ್ಕಾರದವರು ಅಂದ್ಬಿಟ್ಟು. ಸೊ ಬಂದಿಲ್ಲ ಅಂದರೆ ಚಿಂತೆ ಮಾಡಬೇಡಿ. ಒಟ್ಟಿನಲ್ಲಿ ಇವತ್ತಿಂದ 16ನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಿನ್ನೆಯಿಂದ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಕೂಡ ಜಮೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನೀವು ಕಮೆಂಟ್ ಮಾಡಬೇಕು, ಅವ್ರು ಹೇಳಿರೋ ಥರ ನಡ್ಕೊಂಡಿದ್ದಾರಾ, ನಿಮ್ಗೆ ಯಾರಿಗಾರ ಹಣ ಬಂದಿದೆಯಾ ಇಲ್ಲ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಯಾಕೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂದರೆ ಅವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೋ ಬಂದಿದೆಯಾ ಇಲ್ವಾ, ಅಥವಾ ಈ ಜಿಲ್ಲೆಗೆ ಬಂದಿದೆ ಅಥವಾ ಈ ಜಿಲ್ಲೆಗೆ ಬಂದಿಲ್ಲ, ಅಥವಾ ನಿಜವಾಗ್ಲೂ ಯಾರಿಗೂ ಕೂಡ ಹಣ ಬಂದಿಲ್ವಾ ಏನು ಅಂತ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಸೊ ಅದಕ್ಕೆ ನಾನು ಹೇಳೋದು ಕಮೆಂಟ್ ಮಾಡಿ ಅಂತ. ಪ್ಲೀಸ್ ನಿಮ್ಗೆ ಹಣ ಬಂದಿದೆಯೋ ಬಂದಿಲ್ವೋ, ಬಂದಿದ್ದರೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಮಾಡಿ, ಅವಾಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ.
ಇದಾಗಿತ್ತು ಗ್ಯಾರಂಟಿ ಯೋಜನೆ ಅಂದರೆ ಅನ್ನಭಾಗ್ಯ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಅಲ್ಲೂ ಕೂಡ ಕುಕ್ಕಿಂಗ್ ವೀಡಿಯೋಸು, ಮಿನಿ ಬ್ಲಾಗು ಹಾಗೆ ಲೈಫ್ ಸ್ಟೈಲ್ ವೀಡಿಯೋಸ್ ಪ್ರತಿಯೊಂದನ್ನು ಕೂಡ ನಾನು ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ತಿಳಿಸ್ತಿರ್ತೀನಿ. ಪ್ಲೀಸ್ ಎಲ್ಲರನ್ನೂ ಕೂಡ ಚೆಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.